ಬ್ರೇಕಪ್ ಆಗಿದೆಯಾ? ಹಾಗಾದ್ರೆ ಕೇಳು. ಇದು ನಿನ್ನ ಜೀವನದ ಎಂಡ್ ಅಲ್ಲ. ಒಂದು ದಿನ ಅವಳು ನಾವು ಮಾತನಾಡಬೇಕು ಅಂದ್ಲು. ಆ 4 ಪದಗಳು ಹೃದಯಕ್ಕೆ ವಾಟ್ಸಪ್ ನೋಟಿಫಿಕೇಶನ್ ಅಲ್ಲ. ಈ 4 ಪದಗಳು ಅರ್ಥಕ್ವ್ಯಾಕ್ ಅಲರ್ಟ್ಗಿಂತ ಡೇಂಜರಸ್. ಭೂಕಂಪದ ಮುನ್ಸೂಚನೆ ಇದು. ಅವಳು ಹೇಳಿದಳು, ನನಗೆ ಫ್ಯೂಚರ್ ಕಾಣಿಸ್ತಿಲ್ಲ. ನೀನು ಯೋಚಿಸ್ತಿದ್ದೀಯಾ ಫ್ಯೂಚರ್? ನಾನು ಆಲ್ರೆಡಿ ನಮ್ಮ ಮಕ್ಕಳ ಹೆಸರು ಫಿಕ್ಸ್ ಮಾಡಿದ್ದೆ ಅಂತ ಅಲ್ವಾ? ಆದ್ರೆ ಇವತ್ತು ನೀನು ಒಬ್ಬನೇ ಕುಳಿತಿದ್ದೀಯ. ಫೋನ್ ಸೈಲೆಂಟ್, ಹಾರ್ಟ್ ಮಾತ್ರ ಹೆವಿ ಲೋಡ್. ಬ್ರೇಕಪ್ ಅಂದ್ರೆ ಲವ್ ಹೋಗೋದಲ್ಲ ಬ್ರೋ. ಈಗೋ, ಎಕ್ಸ್ಪೆಕ್ಟೇಷನ್, ಇಮ್ಯಾಜಿನೇಷನ್ ಇವೆಲ್ಲ ಒಟ್ಟಿಗೆ ಕ್ರ್ಯಾಶ್ ಆಗೋದು. ನೀನು ಅವಳಿಗೆ ಸಮಯ ಕೊಟ್ಟೆ, ಮನಿ ಸ್ಪೆಂಡ್ ಮಾಡಿದೆ, ಡ್ರೀಮ್ ಬಿಲ್ಡ್ ಮಾಡಿದೆ. ಆದ್ರೆ ಒಂದು ದಿನ ಅವಳು ಸಿಂಪಲ್ ಆಗಿ ಹೇಳಿದ್ಲು, ನನಗೆ ಸ್ಪೇಸ್ ಬೇಕು. ಸ್ಪೇಸ್? ನಾಸಾ ಪ್ರಾಜೆಕ್ಟ್ ಏನಾದರೂ ಶುರು ಮಾಡ್ತಿದ್ದೀವ ನಾವು? ಪಾಠ ಜೋಕ್. ರಾತ್ರಿ 2 ಗಂಟೆಗೂ ಆನ್ಲೈನಲ್ಲಿದ್ದು ಲಾಸ್ಟ್ ಸೀನ್ ನೋಡೋದು ಜೋಕ್ ಅಲ್ಲ. ಅವಳು ಅಪ್ಲೋಡ್ ಮಾಡಿದ ಸ್ಟೋರಿಯಲ್ಲಿ ಬೇರೆ ಗೈ ಎಮೋಜಿ ಹಾಕಿದ್ರೆ ಅದು ಹಾರ್ಟ್ಗೆ ಡೈರೆಕ್ಟ್ ಬುಲೆಟ್. ಟ್ರುತ್ ಬಸ್ ಸೈಕಾಲಜಿ. ಲಿಸನ್ ಕೇರ್ಫುಲಿ. ಅಟ್ಯಾಚ್ಮೆಂಟ್ ಲವ್ ಫಿಯರ್ ಅನ್ನ ಕೊಡುತ್ತೆ. ಟ್ರೂ ಲವ್ ಫ್ರೀಡಮ್ ಅನ್ನ ಕೊಡುತ್ತೆ. ನೀನು ಅವಳನ್ನ ಕಳೆದುಕೊಳ್ಳೋ ಭಯದಲ್ಲಿ ಬದುಕಿದ್ದೆ. ಅದು ಲವ್ ಅಲ್ಲ ಬ್ರೋ, ಅದು ಇನ್ಸೆಕ್ಯೂರಿಟಿ. ಅವಳು ಹೋದ್ಮೇಲೆ ನಿನ್ನೊಳಗಿನ ಎಂಟಿ ಫೀಲಿಂಗ್ ಏಕೆ ಗೊತ್ತಾ? ಯಾಕಂದ್ರೆ ನೀನು ನಿನ್ನ ಹ್ಯಾಪಿನೆಸ್ ಅನ್ನ ಅವಳ ಬಳಿ ಡೆಪಾಸಿಟ್ ಮಾಡಿದ್ದೆ. ಅಕೌಂಟ್ ಕ್ಲೋಸ್ ಆಯ್ತು, ಬ್ಯಾಲೆನ್ಸ್ 0 ಆಯ್ತು. ಆದ್ರೆ ಸತ್ಯ ಏನ್ ಗೊತ್ತಾ? ನೀನು ಬ್ರೋಕನ್ ಅಲ್ಲ, ನೀನು ಡಿಸ್ಟ್ರಾಕ್ಟೆಡ್ ಆಗಿದ್ದೆ. ಈ ಪೇನ್ ನಿನ್ನನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಬಂದಿಲ್ಲ. ಇಟ್ ಕೇಮ್ ಟು ರೀಬಿಲ್ಡ್ ಯು. ಬ್ರೇಕಪ್ ಆದ್ಮೇಲೆ ಜಿಮ್ ಜಾಯಿನ್ ಮಾಡ್ತೀಯಾ? ನ್ಯೂ ಹೇರ್ ಕಟ್, ಮೋಟಿವೇಶನಲ್ ರೀಲ್ಸ್, ಲೇಟ್ ನೈಟ್ ಡ್ರೈವ್. ಜನರು ಹೇಳ್ತಾರೆ ಮೂವ್ ಆನ್ ಮಾಡ್ತಿದ್ದಾನೆ ಅಂತ. ಅದ್ರ ನಿಜ ಏನ್ ಗೊತ್ತಾ? ನೀನು ಕಮ್ ಬ್ಯಾಕ್ ಪ್ಲಾನ್ ಮಾಡ್ತಿದ್ಯಾ. ಹಿಸ್ಟ್ರಿ ನೋಡು, ವಿರಾಟ್ ಕೊಹ್ಲಿ ಕೂಡ ವರ್ಸ್ಟ್ ಫೇಸ್ ಅನ್ನ ನೋಡಿದವರು. ಕ್ರಿಟಿಸಮ್, ಟ್ರೋಲ್, ಪ್ರೆಷರ್. ಆದ್ರೆ ಕಮ್ ಬ್ಯಾಕ್ ಮಾತ್ರ ಸ್ಟ್ರಾಂಗರ್, ಶಾರ್ಪರ್, ಸೈಲೆಂಟ್. ಮೆನ್ ಗ್ರೋ ಇನ್ ಸೈಲೆನ್ಸ್ ಬ್ರೋ. ಅತ್ತರು ರೂಮ್ ಲಾಕ್ ಮಾಡ್ಕೊಂಡು ಅಳೋದು. ಆದ್ರೆ ಹೊರಗೆ ಬಂದ ಮೇಲೆ ಸ್ಟ್ರಾಂಗರ್ ವರ್ಷನ್. ನಿನ್ನನ್ನು ಬಿಟ್ಟು ಹೋದವಳು ಲಾಸ್ ಅಲ್ಲ, ಅವಳು ನಿನ್ನ ಲೈಫ್ ಲೆಸನ್. ರಿಮೆಂಬರ್ ದಿಸ್ ಲೈನ್. ಅವಳು ನನ್ನನ್ನು ಬಿಟ್ಟಳು, ಅದಕ್ಕೆ ನಾನು ನನ್ನನ್ನು ಕಂಡುಕೊಂಡೆ. ನಿನ್ನ ವ್ಯಾಲ್ಯೂ ಯಾರಿಗಾದ್ರೂ ಕಾಣಿಸ್ಲಿಲ್ಲ ಅಂದ್ರೆ ಅದು ನಿನ್ನ ಪ್ರಾಬ್ಲಮ್ ಅಲ್ಲ, ರಾಂಗ್ ಆಡಿಯನ್ಸ್ ಅಷ್ಟೇ. ಲಯನ್ ತನ್ನ ವ್ಯಾಲ್ಯೂ ಪ್ರೂವ್ ಮಾಡೋದಿಲ್ಲ, ಅದು ರೋರ್ ಮಾಡಿದ್ರೆ ಸಾಕು. ಇವತ್ತು ನೀನು ಬ್ರೋಕನ್ ಅನಿಸ್ತಿದ್ಯಾ? ಗುಡ್. ಬ್ರೋಕನ್ ಬೋನ್ಸ್ ಹೀಲ್ ಸ್ಟ್ರಾಂಗರ್. ಬ್ರೋಕನ್ ಹಾರ್ಟ್ಸ್ ಥಿಂಕ್ ಸ್ಟ್ರಾಂಗರ್ ಅಂಡ್ ಸ್ಮಾರ್ಟರ್. ಪ್ರೀತಿ ಫೇಲ್ ಆದ್ರೆ ನೀನು ಫೇಲ್ಯೂರ್ ಅಲ್ಲ. ಎಕ್ಸಾಮ್ ಫೇಲ್ ಆದ್ರೆ ಸಬ್ಜೆಕ್ಟ್ ಚೇಂಜ್ ಮಾಡ್ತೀನಿ. ಆದ್ರೆ ಜೀವನ ಫೇಲ್ ಆದ್ರೆ ಯಾಕೆ ಹೋಪ್ ಚೇಂಜ್ ಮಾಡ್ಬೇಕು? ಒಂದು ದಿನ ಅವಳು ನಿನ್ನ ಪ್ರೊಫೈಲ್ ನೋಡ್ತಾಳೆ. ನೀನು ಬ್ಯುಸಿ ಆಗಿರ್ತೀಯ, ಹ್ಯಾಪಿ ಆಗಿರ್ತೀಯ, ಫೋಕಸ್ಡ್ ಆಗಿರ್ತೀಯ. ಅವಳು ರಿಯಲೈಸ್ ಮಾಡ್ತಾಳೆ, ಅವನನ್ನ ನಾನು ಕಳೆದುಕೊಂಡೆ ಅಂತ. ಆಗ ನೀನು ಸ್ಮೈಲ್ ಮಾಡಿ ಹೇಳ್ತೀಯ, ನನ್ನನ್ನ ಬಿಟ್ಟು ಹೋದದು ನಿನ್ನ ಡಿಸಿಷನ್, ಆದ್ರೆ ನಾನು ಎಷ್ಟು ದೊಡ್ಡವನಾಗ್ಬೇಕು ಅನ್ನೋದು ನನ್ನದೇ ಡಿಸಿಷನ್. ಒಂದು ದಿನ ಹಿಂತಿರುಗಿ ನೋಡಿ ನಗ್ತೀಯ, ಅಯ್ಯೋ ಇದಕ್ಕಾಗಿಯೇ ನಾನು ಇಷ್ಟು ಅತ್ತೆನಾ ಅಂತ. ಬ್ರೇಕಪ್ ನಿನ್ನನ್ನ ಒಡೆಯಲಿಲ್ಲ, ಅದು ನಿನ್ನನ್ನ ಅಪ್ಡೇಟ್ ಮಾಡುತ್ತದೆ. ನೆನಪಿಡು, ಯಾರಾದ್ರೂ ಹೋಗೋದು ಲಾಸ್ ಅಲ್ಲ, ನಿನ್ನನ್ನು ಅರಿತುಕೊಳ್ಳೋ ಚಾನ್ಸ್ ಸಿಕ್ಕಿದ್ದು ಬೋನಸ್. ಮೆನ್ ಫೇಲ್ ಇನ್ ಲವ್ ಒನ್ಸ್, ಆದ್ರೆ ರೈಸ್ ಆಗೋದು ಲೈಫ್ ಟೈಮ್. ಗಂಡಸರು ಪ್ರೀತಿಯಲ್ಲಿ ಒಮ್ಮೆ ನಿಜವಾಗಿ ಬೀಳ್ತಾರೆ, ಆದ್ರೆ ಅವರು ಎದ್ದು ನಿಲ್ಲೋದು, ಬೆಳೆದುಕೊಳ್ಳೋದು, ಯಶಸ್ವಿ ಆಗೋದು ಅದು ಜೀವನ ಪೂರ್ತಿ ನಡೆಯೋ ಪ್ರೊಸೆಸ್. ಅಂದ್ರೆ ಲವ್ ಒನ್ ಫೇಸ್, ಗ್ರೋತ್ ಒಂದು ಜರ್ನಿ. ಮೆನ್ ಫೇಲ್ ಇನ್ ಲವ್ ಒನ್ಸ್, ಬಟ್ ವೆನ್ ದೇ ರೈಸ್ ದೇ ಡೋಂಟ್ ಬೆಗ್, ದೇ ಬಿಲ್ಡ್. ಏನಂತೀರಾ? ಇದು ಹೊಂಬೆಳಕು, ಹೃದಯಕ್ಕೆ ಬೆಳಕು ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮ್ ಬ್ಯಾಕ್ ಅಂತ ಕಮೆಂಟ್ ಮಾಡಿ. ಇದೇ ತರಹದ ಲವ್ ಕಾನ್ಸೆಪ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.